ಇನ್ನೂ ಬಗ್ಸ್ಬೇಕು. ಹೊತ್ಕೊಳ್ಳಿ ಸರ್ ಕಿರಣ್. ಇನ್ನೊಂದು ಹೊಡಿರಿ ಸರ್, ಅದೊಂದು ಇದು ಕಡಿಮೆ. ಬನ್ನಿ ಅದೇ ಎರಡು ಎತ್ಕೊಂಡು ಹೋಗ್ಬೇಕು, ಸುಮ್ಮನೆ ಅಲ್ಲ ಏನು ಸರ್. ಸೈಡ್ ದೂರ ಇರಲಿ ಇರಲಿ ಇರಲಿ. ಬನ್ನಿ ಆಮೇಲೆ ಹಬ್ಬ ಬನ್ನಿ ಸರ್, ಹೋಗೋಣ. ಬನ್ನಿ 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 ಗಂಗಾಧರ, ನಾವು ಮಾತ್ರ ಅವ್ರಿಗಿಲ್ಲ ಸರ್. ಬೇಡ ಬೇಡ, ಇವಾಗ ಬರೀ ಹೇಳೋದಲ್ಲ, ಫಸ್ಟಿಂದ ಕೊನೆ ತನಕ ₹1 ಕೆಮಿಕಲ್ ಇಲ್ಲದೆ 100% ನ್ಯಾಚುರಲ್, 100% ಆರ್ಗ್ಯಾನಿಕ್. ಏನು ಚೆನ್ನಾಗ್ತಾರೆ ಅವ್ರೆ. ಬನ್ನಿ ಮುಂದಕ್ಕೆ. ಹಂಗೆ ಎಷ್ಟಿರ್ಬೋದು ಭಾರ ಸರ್? ಭಾರ ನೀವೊಂದು 27ರಿಂದ 30 ಕೆಜಿ ಗಂಟೆ ಇಟ್ಕೊಂಡ್ರೆ ಕಾಣ್ತೈತೆ. ಬನ್ನಿ ಭಯಂಕರ ನೋಡಿ ವೀಕ್ಷಕರೇ. ಸಿಟಿಲಿ ಇರೋರ್ಗೆ ಹೇಳ್ತಾ ಇದ್ದೀನಿ, 100% ನ್ಯಾಚುರಲ್ ಏರ್, ವಾಟರ್ ಮತ್ತು 100% ಸಕ್ಸಸ್. ನೋಡಿ ಅಲ್ಲಿ ತೋರಿಸಿ ಸರ್ ಆ ಕಡೆ. ಹಂಗೆ ವೆಂಗ್ ಸ್ಕೇಲು ಕೇಳ್ತಾ ಬನ್ನಿ ಅವ್ರೆ. ಹತ್ರನೇ ಬನ್ನಿ ಸರ್, ಕ್ಲೋಸರ್ ನೋಡ್ಬೋದು. ಶೈನಿಂಗು ಏನು ಸರ್ ನೋಡಿ, ಶೈನಿಂಗು ಹೆಂಗಿದೆ. ಈ ಥರ ₹1 ಕೆಮಿಕಲ್ ಇಲ್ಲದೆ ಯಾರು ತಾಕತ್ತಿದ್ರೆ ಚಾಲೆಂಜ್ ಮಾಡಿ ನಮ್ಮ ಹತ್ರ. ₹1 ಕೆಮಿಕಲ್ ಯೂಸ್ ಮಾಡಿಲ್ಲ, 100% ನ್ಯಾಚುರಲ್ ಫಾರ್ಮಿಂಗ್. ನೋಡಿ ಇವಾಗ ಇಲ್ಲೇ ನಿಮಗೆ ಫಸ್ಟ್ ಹತ್ಬಿಟ್ರೆ ಇನ್ನೇನು ಇದು ಮಾಡಿಲ್ಲ. ಇಲ್ಲ ಜೀರೋ ಇದೆಯಾ ಸರ್? ಇರ್ಲಿ ಇರ್ಲಿ ಇರ್ಲಿ, ಬರ್ತದೆ ಸರ್ ಜೀರೋ. ಜೀರೋ ಇದೆ ನೋಡ್ಬೋದು. 14,360. 14,360. ಅದು ಹಂಗೆ ಇದನ್ನ ಇಡೋಣ. ತೆಗೀರಿ, ತೆಗಿತೀನಿ, ಎಲ್ಲ ತೆಗಿಯೋಣ. ಎಲ್ಲ ಒಂದು 10 ಇಟ್ಟು ತೋರ್ಸೋಣ, ಒಂದಲ್ಲ ಎರಡಲ್ಲ. ನೋಡಿ 13,750. ಹಂಗೆ ಇತ್ತು ನೋಡಿ ಸರ್. ಅಣ್ಣ ಇವತ್ತಿಲ್ಲ ಅಣ್ಣ, ಜಾಸ್ತಿ ಹೋಯ್ತದೆ, 15 ಮೇಲೆ ಹೋಯ್ತದೆ. ಬರುತ್ತೆ, ಇದು 15 ಮೇಲೆ ಬರುತ್ತೆ. G9 ಏನ್ರಿ ಅದು? ಹೇಳಿಲ್ಲ 15 ಮೇಲೆ 15,800. ಹತ್ರ 15,800 ಕಾಣಿಸ್ತಾ ಇಲ್ಲ? 15,800 ಶೈನಿಂಗ್ ನೋಡಿ. ನೆರಳು ಬಂದ್ರೆ ಕರೆಕ್ಟ್ ಬರುತ್ತೆ ನೋಡಿ ಸರ್. ಈಗ ಹಿಡೀರಿ ಸರ್. ಕಾಣ್ತಾ ಇದೆಯಲ್ಲ ಸರ್ ಈಗ ನೋಡಿ 15,800 ಫಸ್ಟ್ ಕ್ಲಾಸ್ ಆಗಿದೆ. ಎಲ್ಲದ್ರದ್ದು ಕ್ವಾಲಿಟಿ ನೋಡಿ. ಬನ್ನಿ ಅವ್ರದ್ದು ರಾಮಣ್ಣ 14,550. 14,550. ಸೊ ಸರಾಸರಿ ನಾನು ಹೇಳೋದು. ಸ್ವಲ್ಪ ಆ ಕಡೆ ಇಡಿ ಸರ್. ಸರ್ ಚೂರು ಇರ್ಲಿ ಸರ್. ಇರ್ಲಾ? ಫೋಟೋ ಹೊಡೀರಿ, ಅದಕ್ಕೆ ಬೆಂಕಿ ಕಾಣಿಸ್ತದೆ. 2 ಗಾಡಿ ಮಾಡ್ಬೇಕು ಅಲ್ಲಿ. ಸರ್ ಒಬ್ರು ಅದೊಂದು ಸ್ವಲ್ಪ ತಡಿ 14,100. 14,100 ಕಾಣಿಸ್ತಾ ಇದೆಯಾ ವೀಕ್ಷಕರೇ? ನೋಡಿ ಕೈ ಮಾಡಿ ಆಯ್ತು. ಮಡಿಗೆ ಅದು ಫೋಟೋ ಹೊಡೆದಿಲ್ಲ. ಸೊ ವೀಕ್ಷಕರೇ, ಪ್ರತಿಯೊಂದು ನಾನು ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಕಡೆ ಹೋಗಿ ಫಸ್ಟಿಂದ ಬರೀ 30,000 ಖರ್ಚು ಮಾಡಿ ಲಕ್ಷಾನುಗಟ್ಟಲೆ ದುಡಿಬೋದು ವಿತ್ ಪ್ರೂಫ್. ಸಡಕ್ ಸರ್ ಯಾರ ಬನ್ನಿ ಇಲ್ಲಿ ಒಂದು ಫೋಟೋ. ಎಷ್ಟು ಸರ್ ಇದು? ಎಷ್ಟು? 15,800. 15,800. ಈಗ ಇಟ್ಕೊಳ್ಳಿ, ಹೆಂಗೇನೆ ಹಂಗೆ ಕೈಲಿ ಇಟ್ಕೊಳ್ಳಿ. ಹೆಂಗೆ ಸಡಕ್ ಸರ್ ಇಟ್ಕೊಳ್ಳಿ. ಬಸ್ ಒಳಗೆ ಕಡೆ ನಿಂತ್ಕೊಳ್ಳಿ ಸರ್. ನೀವು ಬಸ್ ಬನ್ನಿ ಎಲ್ಲ ನಾವು ನೀವು ನಿಂತ್ಕೊಳ್ಳಿ, ನಾನು ಫೋಟೋ ಹೊಡಿತೀವಿ ಸರ್. ಹಿಂಗೆ ಇದನ್ನ ತೋರಿಸಿ ಹತ್ರ. ಕೊಡಿ ಇರಲಿ ತೆಗಿತೀನಿ. ನಾನು ನಿಂತ್ಕೊಳ್ಳಿ. ನಾನು ಹಿಂದೆ ಸಿನಿಮಾ ಶೂಟಿಂಗ್ ಎಲ್ಲ ಮಾಡಿದ್ದೀನಿ ಸರ್. ನೀವು ಬನ್ನಿ ಹೇಳ್ತೀನಿ ಸರ್. ನೀವು ನಿಂತ್ಕೊಳ್ಳಿ ಹಂಗೆ. ಸರ್ ನೀವು ಹಂಗೆ ನಿಂತ್ಕೊಳ್ಳಿ ಸರ್. ನೀವು 2 ಫೋಟೋಕ್ಕೆ ಬನ್ನಿ ಸರ್. ನಿಂತ್ಕೊಳ್ಳಿ ಸರ್. ನೀವು ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಆಫ್ ಫಾರ್ಮರ್ಸ್ ಇಂದ. ಸೊ ಇವತ್ತಿನ ದಿನ ಸರಾಕ್ಷರಿ ಅವ್ರದ್ದು ಇಲ್ಲಿ ಏನೇನಾಗಿದೆ ಏನು ಅವ್ರ ಬಾಯಲ್ಲೇ ಕೇಳೋಣ. ಸರ್ ನಮಸ್ಕಾರ.
ಗಂಗಾಧರ್ ಅವರೇ ನಮಸ್ತೆ ಸರ್. ನಿಮ್ಮ ಹೆಸರು ಏನು ಪರಿಚಯ ಕೊಡಿ ನಮ್ಮ ವೀಕ್ಷಕರಿಗೆ. ಸಡಕ್ ಸರಿ ಮೈಸೂರು ಡಿಸ್ಟಿಕ್ ಜಡಿಕೋಟೆ ತಾಲೂಕು ಗದಿಗೆ ನಿಯರ್ ಇದೆ ಸರ್. ಗದಿಗೆಗೆ ನಿಯರು. ಇವಾಗ 1 ವರ್ಷದ ಶ್ರಮ ಇವಾಗ ಕಣ್ಣು ಕಾಣ್ತಾ ಇದೆ. ಸರ್ ನಮಸ್ಕಾರ ಗಂಗಾಧರ್ ಅವರೇ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು, ನಿಮ್ಮ ಪರಿಚಯ? ಸರ್ ನಮ್ಮ ಹೆಸರು ಮೋಹನ್ ಅಂದ್ಬಿಟ್ಟು, ಪಕ್ಕ ಗದಿಗೆ ಪಕ್ಕ ಕುಟ್ವಾಡಿ ಅಂದ್ಬಿಟ್ಟು. ಸೊ ಇದೆಲ್ಲ ಫಸ್ಟಿಂದ ನೀವು ಏನೇನು ಮಾಡಿದ್ದೀರಾ, ಫಸ್ಟ್ ಅರ್ತ್ ನಮ್ಮ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ, ಅದ್ರ ಬಗ್ಗೆ ಒಂದು ಶಾರ್ಟಾಗಿ ಹೇಳಿ ಸರ್. ನಾನು ಪ್ರತಿ ಬಾರಿ ಗಂಗಾಧರ್ ಸರ್ ವಿಡಿಯೋ ಮಾಡ್ತಾ ಇರ್ತಾರೆ. ನಿಮ್ಮ ವಿಡಿಯೋದಲ್ಲಿ ಹೋಸಲ ಹೇಳಿದೀನಿ. ಫಸ್ಟ್ ಅರ್ಥ ಏನಿದೆ ಸರ್, ಪಲಾವ್ ಬಹಳ ಈಸಿ ಇದೆ, ಸಿಂಪಲ್, ತಲೆ ಕೆಡ್ಸ್ಕೊಳ್ಳೋ ಅಂತ ಪರಿಚಯ ಅಂತದಲ್ಲ. ಏನಂದ್ರೆ ಸರ್ ನಮ್ಗೆ ಯೂಟ್ಯೂಬ್ ಇಂದ ಪರಿಚಯ ಆಗಿರೋಂಥದ್ದು. ಯೂಟ್ಯೂಬ್ ಇಂದ ಪರಿಚಯ ಆಗಿ ಏನೋ ಸ್ವಲ್ಪ ದಿನ 1 ವರ್ಷ ಸರ್, 1.5 ವರ್ಷ ಹಿಂದೆನೆ ಗಂಗಾಧರ್ ಸರ್ ಪರಿಚಯ ಆಗಿತ್ತು. ಆಗ್ಲೂ ಯೂಟ್ಯೂಬ್ ನೋಡಿದೆ ನಾನು. ಪ್ರತಿ ಬಾರಿ ಮಾಡ್ತಾ ಇರ್ತಾರೆ ವಿಡಿಯೋ, ಅವ್ರ ದುಡ್ಗೋಸ್ಕರ ಏನೋ ಒಂದ್ ಚಾನಲ್ ಇದು ಅಂತ ಅನ್ಕೊಂಡು ನಮ್ಗೆ ಇರ್ತೈತೆ. ರೈತರು ಹಂಗೆ ಅನ್ಕೊಂತಾರೆ. ಇವಾಗ ಎಷ್ಟೋ ಜನ ವೀಕ್ಷಕರು ಏನಂತಾರೆ, ಇವಾಗ ಬೆಳಗಾಮಿಂದ ನಿಮ್ ತೋಟಕ್ಕೆ 4 ಜನ ಬಂದಿದ್ರು, ಅದೇ ವಿಡಿಯೋ ನೋಡಿದಾಗ ಏನೋ ಸುಳ್ಳು 1000 ವಿಡಿಯೋ ಇದೆ ಯೂಟ್ಯೂಬ್ ಅಲ್ಲಿ ಅಲ್ವಾ. ಸೊ ನಿಮ್ಗೆ ಹೆಂಗ್ ಗ್ಯಾರಂಟಿ ಬಂತು? ಆಮೇಲೆ ಸರ್ ಗ್ಯಾರಂಟಿ ಅಂದ್ರೆ ವಿಡಿಯೋಗಳನ್ನ ನಿಖರವಾಗಿ ಒಂದು ಪಿನ್ ಟು ಪಿನ್ ಪಾಯಿಂಟ್ ಬಿಡದಂತೆ ಏನ್ ಮಾತಾಡ್ತಾರೆ ಸ್ಪಷ್ಟ ಇದೆಯಲ್ವ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ. ಗೊಂದಲ ಏನು ಕಾಣಲಿಲ್ಲ. ಆಗೇನ್ ಮಾಡಿದೆ, ಖುದ್ದಾಗಿ ಗಂಗಾಧರ್ ಸರ್ ಅವ್ರು ಕೇಳಿದೆ, ಎಲ್ಲೆಲ್ಲ ಅಡ್ರೆಸ್ಗಳಿದೆ ಹೋದೆ ಸರ್, ಖುದ್ದಾಗಿ ನೋಡ್ಕೊಂಬಂದೆ. ರೈತರು ಏನು ಸರ್ ಕೆಮಿಕಲ್ ಬಳಸಿಲ್ಲ, ಏನು ಬಳಸಿಲ್ಲ, ಹುಣಸೆ ಕಟ್ಟೆಲ್ ಪತ್ತೆ ಮಾಡಿದೆ. ಆಮೇಲೆ 4-5 ಕಡೆ ಹೋಗಿದ್ದೀನಿ ಸರ್. ನೋಡಿದಾಗ ಸರಿ ಅನ್ನಿಸ್ತು, ಮಾಡ್ಲೇಬೇಕು ಅನ್ಸ್ಬಿಡ್ತು. ಚಾಲೆಂಜ್ ತಗೊಂಡೆ. ನೀವ್ ಹೇಳಿದ್ರಿ ಹಸಿರೆಲೆ ಗೊಬ್ಬರ ಮಾಡ್ದಂತೆ ನಾನು ಯಾವುದೇ ರೀತಿನೂ ಡೋಸೇಜ್ ಕೊಡಲ್ಲ, ಮಾಡ್ಲೇಬೇಡಿ. ಎಲ್ಲಾರು ರೈತರಿಗೆ ಹಸಲೆ ಗೊಬ್ಬರ ಇಂಪಾರ್ಟೆಂಟ್. ಹಸಲೆ ಗೊಬ್ಬರ ಮಾಡ್ಬೇಕು, ಯಾಕಂದ್ರೆ ಪದ್ಧತಿ. ಹಸಲೆ ಗೊಬ್ಬರ ಮಾಡಿದ್ರೇನೆ ಭೂಮಿ ಫಲವತ್ತತೆ ಇರೋದು. ಹಸಲೆ ಗೊಬ್ಬರ ಮಾಡಿದ್ರೇನೆ 100% ರಿಸಲ್ಟ್. ಸೊ ಯಾರು ಹಸಲೆ ಗೊಬ್ಬರ ಇಲ್ಲದೆ ಮಾಡಂಗೇ ಇಲ್ಲ. ಸೊ ನೀವು ಇವಾಗ ಫಸ್ಟ್ ಇಂದ ಲಾಸ್ಟ್ ತನಕ ಬೇರೆ ಏನೇನ್ ಯೂಸ್ ಮಾಡಿದೀರಾ ಸರ್? ನಮ್ ಗೋಮಯ ಒಂದು ಉಪಯೋಗಿಸ್ಕೊಂತೀನಿ, ಬಿಟ್ರೆ ಫಸ್ಟ್ ಬಿಟ್ರೆ ಹೊರಗಡೆ ಅಂತ ಏನೋ ತಂದಿಲ್ಲ ಸರ್. ಒಂದು ಕಾಳಲ್ಲ ಸರ್, ಈಗಲೂ ಟೆಸ್ಟ್ ಮಾಡಿ, ಒಂದು ಕಾಳು 1 ಗ್ರಾಮ್ 0.1 ಗ್ರಾಮ್ ಕೆಮಿಕಲ್ ಆಗಿಲ್ಲ. ಎಷ್ಟು ಇಳುವರಿ ಬರ್ತದೆ ಅಂತ ತಿಳ್ಕೊಂಡಿದ್ರಿ ಇವ್ರೆ ನೀವು? ಸರ್ ನಾನು ಇಳುವರಿ ಸರ್ ಎಷ್ಟು ಕೇಳ್ತಿದ್ರಿ ನಮ್ಮನ್ನ? ಸರ್ ನಾನು ಸದ್ಯಕ್ಕೆ 10 kg ಸಾಕು ಅನ್ಕೊಂಡಿದ್ದೆ ಸರ್. ಬೇಕದು, ಯಾಕೆಂದ್ರೆ 8ರಿಂದ 10 kg ಬಂದ್ಬಿಟ್ರೆ ಸಾಕು ಅಂತಿದ್ರು. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಇಂದಲೂ ಹೇಳ್ತಿದ್ದೆ ಇವ್ರಿಗೆ 14, 15, 18 ಗಂಟಲು ಹೋಯ್ತದೆ ಅಂತ ಹೇಳಿದಾನೆ ಹೇಳಿಲ್ವಾ ಸರ್? ಸರ್ ಹೇಳಿದಿರ. ಆಮೇಲೆ ಸರ್ 10 kg ಅವರೇಜ್ ಅಲ್ಲಿ ಹೆಂಗ್ ತಗೊಂಡೆ ಅಂದ್ರೆ, ನಾನು ಬೆಳೆಗಳು ನೋಡ್ತಾ ಇರ್ತೀನಿ ಸರ್. ಕೆಮಿಕಲ್ ಅಲ್ಲಿ ನಮ್ಮ ಫ್ರೆಂಡು ಮಾಡಿದ್ದಾರೆ, ಪಚ್ಚಬಳೆ ಸೂಪರ್ ಆಗಿ ಒಂದು ರಿಸಲ್ಟ್ ಆಗಿದೆ. ಸೆಕೆಂಡ್ ಕ್ರಾಪ್ ಬಿಟ್ಟಿದ್ದಾರೆ. ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಒಂದ್ ಸ್ವಲ್ಪ ಮಿಕ್ಸ್ ಇದೆ. ಅಂದ್ರೆ ಕ್ರಮಬದ್ಧ ಮಾಡ್ತಾರೆ, ಅದರಲ್ಲಿ ಸಕ್ಸಸ್ ಆಗಿದ್ರೆ ಏನೋ ಮಾಡ್ಕೊಂತಿದ್ದಾರೆ. ನನ್ನ ಹಂಗೆ ಸರ್ ಎಲ್ಲಕ್ಕಿಲ್ಲಿ ಆ ರೀತಿ ಪ್ಲಾಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಗೊತ್ತಾಗ ನಾನು ಪ್ಲಾಟ್ಗಳು ನೋಡ್ತಾ ಇರ್ತೀನಿ. ಅವರೇಜ್ 10 kg ಒಳಗ್ ಬಂದ್ರು ಪರವಾಗಿಲ್ಲ, ಬೆಳೆ ಆರೋಗ್ಯವಾಗಿ ಬರ್ಲಿ ಇನ್ನೂ ಕೂಡ ಗಗನಕ್ಕೇರಿಸ್ತು. ಅಂತದೇನು ಇದಾಗಿಲ್ಲ ಸರ್, ಅದ್ಭುತವಾದ ರಿಸಲ್ಟ್ ಬಂದಿದೆ ಸರ್. 12 ತಿಂಗಳು ಎಲೆಕಿಲ್ ಕಾಯಂಗಿಲ್ಲ, ಕರೆಕ್ಟಾಗಿ ಮಾಡಿದೆ ಸರ್. 10 ತಿಂಗಳು ಒಳಗಡೆ ಕಟ್ ಮಾಡಿ ದುಡ್ಡು ಎಣಿಸ್ಕೊಬೋದು. ಇವಾಗ ನೋಡ್ತಾ ಇದ್ದೀರಾ ವೀಕ್ಷಕರೇ, ಹಂಗೆ ಸ್ವಲ್ಪ ಸೊ ನೋಡ್ತಾ ಇದ್ದೀರಾ ಹೆಂಗೆ ಶೈನಿಂಗ್ ಇದೆ, ಎಂತ ಕ್ವಾಲಿಟಿ ಇದೆ. ಗಂಗಾಧರ್ ಅವರೇ ಹೇಳಿ ಸರ್. ಸೊ ನೀವು ಇಲ್ಲಿ 100 ಜನಕ್ಕೆ ಒಂದು ಭೂಮಿ ತಾಯಿ ಸೇವೆಗೋಸ್ಕರ ಇವತ್ತಿನ ದಿನ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಈ ರಿಸಲ್ಟ್ ನೋಡಿದ್ರೆ ಖುಷಿ ಆಗುತ್ತೆ. ಈ ಬೇರೆ ಫಾರ್ಮರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾನು ಬೇರೆ ಫಾರ್ಮರ್ಸ್ಗೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಬೇರೆ ಯಾರು ಕೂಡ ಸಾಲ್ಗಾರ ಆಗ್ಬಿಡಿ ದಯವಿಟ್ಟು. ಯಾಕೆಂದ್ರೆ ಇವತ್ತು ಕೆಮಿಕಲ್ ಹಾಕ್ತು ಅಂತ ಅಂದಕ್ಕೆ ಎಲ್ಲಾ ತರದ್ದು ಭೂಮಿ ರೋಗ ಬರುತ್ತೆ, ಆರೋಗ್ಯ ಹಾಳಾಗುತ್ತೆ. ಆರೋಗ್ಯ ಹಾಳಾದ್ರೂ ಕೂಡ ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲೂ ಸಾಲ ಮಾಡಬೇಕು. ನಾವು ಆರೋಗ್ಯವಾಗಿ ನಾವು ತಿಂದು ಬೇರೆಯವ್ರಿಗೂ ಕೂಡ ಕೊಟ್ಟು ಭೂಮಿ ತಾಯಿ ಉಳ್ಕೊಂಡು ಮುಂದಿನ ಪೀಳಿಗೆಗೆ ಒಳ್ಳೆ ಭೂಮಿನ ಕೊಡೋಣ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾನು ಹೇಳೋದು, ನಾವು ಹೇಳ್ದಂಗೆ ಕ್ರಮವಾಗಿ ಪದ್ಧತಿ ಅನುಭವಿಸಿ 100% ಸಕ್ಸಸ್. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಅನುಭವ, ನೀವೇನು ಬೆಳೀತಾ ಇದ್ದೀರಾ? ಸರ್ ನಾವು ಬಾಳೆ ಹಾಕಿದ್ದೀವಿ. ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ದೀರಾ? ಮಿಕ್ಸಲ್ ಮಾಡ್ತಾ ಇದೀವಿ. ಇವಾಗ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಇದು ನಂಬದೇ ಇಲ್ಲ ಎಷ್ಟೊಂದು ಜನ, ಯಾಕಂದ್ರೆ ಲಕ್ಷಾನ್ಗಟ್ಟಲೆ ಕೆಮಿಕಲ್ ಹಾಕಿದ್ರು ಇಷ್ಟು ಚೆನ್ನಾಗಿ ಬರಲ್ಲ. ನಿಮ್ದು 25-35 ಸಾವಿರ ಖರ್ಚು ಮಾಡ್ಬಿಟ್ರೆ ಬರುತ್ತಾ ಅಂತ ನಮ್ಗೆ ಕೇಳ್ತಾರೆ. ಇವತ್ತು ನಿಮ್ಮ ಫ್ರೆಂಡೇ ತೋಟ ಅಲ್ವಾ, ನೀವು ಫಸ್ಟಿಂದ ನೋಡಿದ್ದೀರಾ, ಏನ್ ಅನ್ಸುತ್ತೆ ಸರ್? ಗ್ಯಾರಂಟಿ ಬಂತಾ? ಸರ್ ಗ್ಯಾರಂಟಿ ಬಂತು, ತುಂಬಾ ಖುಷಿ ಆಗ್ತಿದೆ. ನಾವು ಮಾಡಬೇಕು ಇದೇ ತರನೇ ಫಸ್ಟ್ ಇಂದನೇ ಫುಲ್ ಆರ್ಗಾನಿಕ್ ಮಾಡಬೇಕು ಅಂತ. ಎರಡನೇ ವಿಡಿಯೋ ನಿಮ್ದು ಮಾಡ್ತಾ ಇರೋದು, ಎರಡನೇ ವಿಡಿಯೋ ಬಂದಿರೋದು. ಇಲ್ಲ ಮಾಡ್ತೀನಿ, ಇದೇ ತರ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ತುಂಬಾ ಖುಷಿ ಆಗ್ತಿದೆ. ಮತ್ತೆ ಖರ್ಚು ಎಲ್ಲ ಕಮ್ಮಿ ಆಗೋದ್ರಿಂದ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ ಅಂತ ನನ್ನ ಅನಿಸಿಕೆ. ವೀಕ್ಷಕರೇ ನಾನು ಇನ್ನೊಂದು ಕೇಳಬೇಕು ಅಂತ ನಮ್ಮ ಇವರು ಬನ್ನಿ
ಬನ್ನಿ, ಯಾರು ಒಬ್ರು ಬನ್ನಿ. ಬನ್ನಿ ಬನ್ನಿ ಬನ್ನಿ. ಯಾಕೆಂತಂದ್ರೆ ಈಗ ಕಟಿಂಗ್ ಮಾಡ್ತಾ ಇದೀರಿ ನೀವು, ಕೆಮಿಕಲ್ ಫಾರ್ಮಿಂಗ್ ಎಲ್ಲ ಮಾಡ್ತಾ ಇರ್ತೀರಿ. ಆದ್ರೆ ಈಗ ಇದು ಆರ್ಗಾನಿಕ್ ಅಲ್ಲಿ ಬೆಳೆದದೆ ಅಂತ ಏನಾದ್ರು ನಂಬಕ್ ಆಗದೆ ಇರುವಂತ ಪರಿಸ್ಥಿತಿ ನಿಮ್ಗೆ ಕಾಣ್ತಾ ಇದೆಯಾ? ಅಂದ್ರೆ ಚೆನ್ನಾಗಿ ಬಂದೈತೆ, ಚೆನ್ನಾಗಿ ಬಂದಿರೋದಕ್ಕೆ ನಮ್ಗೆ ಆರ್ಗಾನಿಕ್ ಅಲ್ಲ ಅಂತ ಅನ್ನೋದು ಕಾಣುತ್ತೆ ಅಲ್ವಾ? ಅದೇ ಗೊಬ್ಬರ ಗೋಡಿ ಬೇರೆ ಕೆಮಿಕಲ್ ಹಾಕಿ ಬೆಳೆದ್ರೆ ಅದು ಏನಪ್ಪಾ ಅಂದ್ರೆ ಚೆನ್ನಾಗಿ ಬರುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ಆದ್ರೆ ಅದು ತೂಕ ಬರಲ್ಲ, ರುಚಿ ಸಿಗಲ್ಲ ತಿನ್ನೋದಕ್ಕೆ. ಈಗ ನಿಮ್ಗೆ ಇದು ತೂಕ ಹೆಂಗ್ ಕಾಣ್ತಾ ಇದೆ ಸರ್? ತೂಕ ಬರುತ್ತೆ ಸರ್, ಒಂದು 12-13 ಕೆಜಿ ಗಂಟು ಬರುತ್ತೆ ಸರ್, 15 ಕೆಜಿ ಗಂಟು ಬರುತ್ತದೆ. ಅವರೇಜ್ 13 ಕೆಜಿ, ಅವರೇಜ್ 13 ಬಂದಿರುತ್ತೆ. ಹೌದು ಸರ್, ಖುಷಿ ಆಗ್ತಾ ಇದೆ ಒಟ್ಟಿನಲ್ಲಿ. ಕಟಿಂಗ್ ಬೇರೆ ಕಡೆ ಇದಕ್ಕೂ ಏನು ಚೆನ್ನಾಗಿದೆ, ಬೇರೆ ಇದ್ಕೊಂಡು ಇವತ್ತು ಚೆನ್ನಾಗೈತೆ ಅಂತ ಒಪ್ಕೊಂಡು. ಕೆಮಿಕಲ್ ಫಾರ್ಮಿಂಗ್ ಗಿಂತ ಆರ್ಗಾನಿಕ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಓಕೆ, ಸೊ ವೀಕ್ಷಕರೇ, ನಾನಂತೂ ವರ್ಷಾನುಗಟ್ಲೆ ಮಾಡಿ 1 ಎಕರೆಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಒಂದಿನ ಹಾಲು ತರೋಕ್ಕೂ ದುಡ್ಡಿರಲಿಲ್ಲ, ಇವತ್ತು ಕೋಟ್ಯಾಂತರ ರೂಪಾಯಿ ದುಡಿತಾ ಇದ್ದೀರಿ. ಮಿನಿಮಮ್ 30 ಎಕರೆ. ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ, 1 ಎಕರೆ ನಾನು ಆರ್ಗ್ಯಾನಿಕ್ ಮಾಡಿ ಫೇಲ್ಯೂರ್ ಆಗಿದ್ದಿದ್ರೆ ಇವತ್ತು ನಾವು 30 ಎಕರೆ ಹೇಗೆ ಮಾಡ್ತಾಯಿದ್ರಿ? ಅರ್ಥ ಮಾಡಿಕೊಂಡು ಇಷ್ಟ ಇದ್ದರೆ ಫಾಲೋ ಮಾಡಿ. ನೋಡ್ತಾ ಇದ್ದೀರಾ, ಒಂದಲ್ಲ ಎರಡಲ್ಲ 100 ಎಕರೆ ಕರ್ನಾಟಕದಲ್ಲಿ 1000 ಜನ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಸಕ್ಸಸ್ ಬೇಕಂದರೆ ಆ್ಯಪ್ ಫಾಲೋ ಮಾಡಿ. ಪ್ರತಿಯೊಂದು ಡೀಟೇಲಿಂಗ್ ಆ್ಯಪಲ್ಲಿರುತ್ತೆ. ಹಸಿರೆಲೆ ಗೊಬ್ಬರ ಮಾಡಲೇಬೇಕು. 100% ಸಕ್ಸಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್. First Earth.